ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಕಾಫಿ ಕುಡಿದ್ರ ತಿಂಡಿ ತಿಂದ್ರ ಇದೇನಿದು ಸಡನ್ ಮರೋದೇ ಜಾಸ್ತಿ ಆಗೋಯ್ತು. ಈ ವಿಡಿಯೋದಲ್ಲಿ ಪಿಜ್ಜಾ ನೋಡಿ ಕಂಡುಹಿಡಿದ ಗೇಮ್ನ ಬಗ್ಗೆ, ನಮ್ಮ ದೇಶಕ್ಕೆ ಸೇರಿದ ವರ್ಲ್ಡ್ ಫೇಮಸ್ ವಿಲೇಜ್ನ ಬಗ್ಗೆ, ಸೌತ್ ಕೊರಿಯಾದಲ್ಲಿ ಇರುವ ಒಂದು ಬೆಸ್ಟ್ ಕಲ್ಚರ್ನ ಬಗ್ಗೆ ಸೇರಿದಂತೆ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನು ಇವತ್ತು ಡಿಸ್ಕಷನ್ ಮಾಡ್ತೇನೆ. ಈ ವಿಡಿಯೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಹಾಗೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿ ಕೂಡ ಇರುತ್ತೆ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಮೊದಲು ಈ ಕೆಲಸ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ತಡ ಮಾಡಲ್ಲ, ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವೆಲ್ಲರೂ ನೀರಿನ ಮಳೆ ನೋಡಿದ್ದೀರಾ, ಆಲಿಕಲ್ ಮಳೆ ನೋಡಿದ್ದೀರಾ, ಬೆಂಕಿ ಮಳೆನೂ ಕೇಳಿದ್ದೀರಾ, ಆದರೆ ಮೀನಿನ ಮಳೆಯಾಗೋದನ್ನು ನೋಡಿದ್ದೀರಾ? ಯೂರೋದ ಹಾಂಡರಾನ್ ಸಿಟಿಯಲ್ಲಿ ಹೆಚ್ಚಾಗಿ ಮೀನಿನ ಮಳೆಯಾಗುತ್ತೆ. ಅಲ್ಲಿ ಇರೋ ಸಮುದ್ರದಲ್ಲಿ ಟೊರ್ನಾಡೋಸ್ ಬರೋ ಕಾರಣದಿಂದ ಸಮುದ್ರದಲ್ಲಿ ಇರುವಂಥ ಬರೀ ಮೀನು ಮಾತ್ರ ಅಲ್ಲದೆ ಕಪ್ಪೆ, ಆಮೆ, ನಳ್ಳಿಗಳ ಸಮೇತವಾಗಿ ಗಾಳಿಯಲ್ಲಿ ಬೀಳೋ ಹಾಗೆ ಮಾಡುತ್ತೆ. ಆ ಟೈಮ್ನಲ್ಲಿ ಸಮುದ್ರದಲ್ಲಿರುವಂಥ ಎಷ್ಟೋ ಜೀವಿಗಳು ಈ ಊರಿನ ಸಿಟಿಯಲ್ಲೇ ಇರ್ತವೆ. ಈ ಕ್ರಿಯೆ ಆ ಸಿಟಿಯಲ್ಲಿ ಕಾಮನ್ಲಿ ವಾರ್ಷಿಕವಾಗಿ 3 ರಿಂದ 4 ಬಾರಿ ಕಂಪಲ್ಸರಿ ನಡೀತಲೇ ಇರುತ್ತೆ. ಆ ಟೈಮಲ್ಲಿ ಆ ದೇಶದವ್ರಿಗೆ ಮೀನು ಹಿಡಿಯೋದ್ರ ಅಗತ್ಯನೇ ಇರಲ್ಲ. ಕಳ್ಳ ಇದ್ದಂಗಿದೆ ನೀನು. ಯಾರು ನೋಡಿದ್ರೆ ಮನೆ ಹಾಳು ಮಾಡ್ಬಿಟ್ಟೆ. ನಮ್ಗೆ ಇರೋರ್ಗು ನೆಮ್ಮದಿ ಕೊಡ್ದೆ ನೀನು. ನೋಡಿ ಹಂಗೋಯ್ತಾನೆ ಕಳ್ಳೋದಂಗೆ. ಜಪಾನ್ಗೆ ಸೇರಿದ ಟೋರು ಇವಾತಾನಿ ಅನ್ನೋ ವ್ಯಕ್ತಿ ಪ್ಯಾಕ್ ಮ್ಯಾನ್ ಅನ್ನೋ ಗೇಮನ್ನು ಇನ್ವೆಂಟ್ ಮಾಡ್ತಾರೆ. ಇವರು ಒಂದು ಹೋಟೆಲ್ನಲ್ಲಿ ಕೂತು ಪಿಜ್ಜಾವನ್ನು ಆರ್ಡರ್ ಮಾಡಿರ್ತಾರೆ. ಪಿಜ್ಜಾ ಬಂದ ನಂತರ ಒಂದು ಸ್ಲೈಸ್ ಅನ್ನು ತಗೊಂಡು ತಿಂತಾ ಇರ್ತಾರೆ. ತಿಂತ ಕೆಳಗಡೆ ನೋಡ್ತಾರೆ. ಸೊ ಆಗ ಪಿಜ್ಜಾದ ಡಿಸೈನ್ ಈ ಥರ ಇರುತ್ತೆ. ಈ ಡಿಸೈನ್ ನೋಡ್ತಾ ಅವ್ರಿಗೊಂದು ಉಪಾಯ ಹೊಳೆಯುತ್ತೆ. ಆ ಉಪಾಯದಿಂದ ಹುಟ್ಟಿದ್ದೆ ಈ ಪ್ಯಾಕ್ ಮ್ಯಾನ್ ಗೇಮ್. ಏನ್ ಐಡಿಯಾ ಸರ್ ನಿಮ್ದು? ನೀವು ಕೊಯೋಟ್ ತೋಳಗಳ ಜಾತಿಗೆ ಸೇರಿದ ಈ ಪ್ರಾಣಿ ಸೆಂಟ್ರಲ್ ಅಮೆರಿಕಾ, ಯುನೈಟೆಡ್ ಸ್ಟೇಟ್ಸ್ ಆ್ಯಂಡ್ ಕೆನಡಾ ಸೇರಿದಂತೆ ಕೆಲವು ಕಡೆ ಕಂಡುಬರುತ್ತೆ. ಹಿಮ ಪ್ರದೇಶದಲ್ಲಿ ಜೀವಿಸುವ ಈ ಜಾತಿಗೆ ಸೇರಿದ ಪ್ರಾಣಿಗಳಿಗೆ ಒಂದು ಒಳ್ಳೆ ನ್ಯಾಚುರಲ್ ಪವರ್ ಇದೆ. ಏನಂದ್ರೆ ಅದರ ಕೆಳಗಡೆ 1 ಅಡಿ ಆಳದಲ್ಲಿ ಒಂದು ಇಲಿ ಹೋದ್ರೂ ಕೂಡ ಅದನ್ನ ಪತ್ತೆ ಹಚ್ಚಿ ಬೇಟಾಡುವಂತ ಶಕ್ತಿ ಇದೆ. ಮೇಘಾಲಯ ಇಂಡಿಯಾದಲ್ಲೇ ನ್ಯಾಚುರಲ್ ಬ್ಯೂಟಿಗೆ ಹೆಸರಾಂತ ಪ್ರದೇಶ. ಇಲ್ಲಿನ ವೆದರ್, ಇಲ್ಲಿ ಆಚರಿಸುವ ಟ್ರೆಡಿಷನಲ್ ಫೆಸ್ಟಿವಲ್ಗಳು ಅಲ್ಲದೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಊರು ಮೌಸೇಂದ್ರಂ ಕೂಡ ಇದೇ ಸ್ಟೇಟಲ್ಲಿ ಇರೋದು ಅಂತ ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ. ಗೊತ್ತಾ? ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲ. ಆದರೆ ವಿಚಾರ ಏನು ಅಂದರೆ, ಮೇಘಾಲಯದಲ್ಲೇ ಮೌಲಿನ್ನಾಂಗ್ ಅನ್ನೋ ಊರು ಕೂಡ ಇದೆ. ಈ ಊರಿಗೆ ಗಾಡ್ಸ್ ಓನ್ ಗಾರ್ಡನ್ ಅಂತ ಕೂಡ ಕರೀತಾರೆ. ಅಷ್ಟು ಅದ್ಭುತವಾದ ನ್ಯಾಚುರಲ್ ಬ್ಯೂಟಿಯನ್ನು ಹೊಂದಿದೆ. ಇದರ ಕ್ಲೀನ್ನೆಸ್ ಬಗ್ಗೆ ನಾವು ಮಾತಾಡೋವಾಗೇ ಇಲ್ಲ. 2003ರಿಂದ ಇಲ್ಲಿ ತನಕ ಏಷ್ಯಾದಲ್ಲೇ ಮೋಸ್ಟ್ ಕ್ಲೀನೆಸ್ಟ್ ವಿಲೇಜ್ ಅನ್ನೋ ಬಿರುದನ್ನು ಪಡೆದಿದೆ. ಸ್ಟೇಟ್ ಟು ಸ್ಟೇಟ್ ಟೂರ್ ಆ್ಯಂಡ್ ಟ್ರಾವೆಲ್ ಮಾಡೋರಿಗೆ ಇದು ಕೂಡ ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಲೆನರ್ಡೋ ಡಾ ವಿಂಚಿ ಇವರು ಒಬ್ಬರು ಮಲ್ಟಿ ಟ್ಯಾಲೆಂಟೆಡ್ ವ್ಯಕ್ತಿ. ಈ ವ್ಯಕ್ತಿ ಆ ಕಾಲದಲ್ಲೇ ಅಂದರೆ 1500 ಹಿಂದೆಯಲ್ಲೇ ಸೈಂಟಿಸ್ಟ್ ಆಗಿ, ಸಂಶೋಧಕರಾಗಿ, ಆರ್ಟಿಸ್ಟ್ ಆಗಿ, ಇಂಜಿನಿಯರ್ ಆಗಿ, ಸಿದ್ಧಾಂತಿಯಾಗಿ, ವಾಸ್ತುಶಿಲ್ಪಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರು ಬಿಡಿಸಿರೋ ವರ್ಲ್ಡ್ ಫೇಮಸ್ ಪೇಂಟಿಂಗ್ ಕೂಡ ನಿಮಗೆ ಗೊತ್ತಿದೆ, ಅದೇ ಮೊನಾಲಿಸಾ. ಈಗ ನಾನು ಹೇಳಕೊಟ್ಟಿರೋದು ಏನು ಅಂತಂದ್ರೆ, ಅಟ್ ಎ ಸೇಮ್ ಟೈಮಲ್ಲಿ ಒಂದು ಕೈಯಲ್ಲಿ ಡ್ರಾಯಿಂಗ್ ಮಾಡ್ತಾ ಇನ್ನೊಂದು ಕೈಯಲ್ಲಿ ರೈಟಿಂಗ್ ಮಾಡ್ತಾ ಇದ್ರಂತೆ. ಅಲ್ಲದೇನೆ ಇವರು ರಿವರ್ಸ್ ಆಗಿ ಕೂಡ ಬರೀತಾ ಇದ್ರಂತೆ. ಅನ್ನೋ ಹಾಗೆ ಟ್ಯಾಲೆಂಟ್ ಒಳಗಡೆ ಟ್ಯಾಲೆಂಟ್ ಅನ್ನ ಉತ್ಪತ್ತಿ ಮಾಡಿದ್ದಾರೆ. ಸೌತ್ ಕೊರಿಯಾದಲ್ಲಿ ಯಾವುದಾದ್ರೂ ವಿಶೇಷ ಸಂದರ್ಭದಲ್ಲೋ ಅಥವಾ ಫ್ಯಾಮಿಲಿಯೆಲ್ಲ ಒಟ್ಟಿಗೆ ಸೇರಿದಾಗಲೋ ಎಲ್ಲ ಸೇರಿ ಊಟ ಮಾಡುವಾಗ ಆ ಇಡೀ ಗುಂಪಿನಲ್ಲಿರೋ ಯಾವುದಾದ್ರೂ ಹಿರಿಯ ವ್ಯಕ್ತಿನೋ ಅಥವಾ ವಯಸ್ಸಾದ ವ್ಯಕ್ತಿನೋ ಎಲ್ಲ ಒಂದೇ ಕಣ ಏನಾದರೂ ತಿಂದು ಫಸ್ಟು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅವ್ರು ತಿಂದ ನಂತರ ಮಿಕ್ಕ ಎಲ್ಲರೂ ಊಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿವರೆಗೆ ಯಾರೂ ಕೂಡ ಏನೂ ತಿನ್ನಲ್ಲ. ಇದು ಆ ದೇಶದ ಹಿರಿಯರಿಗೆ ಕೊಡುವ ಗೌರವದ ಚಿಹ್ನೆ. ನಮ್ಮ ಸುತ್ತಮುತ್ತ ಇರೋ ಮಕ್ಕಳಿಗೆ ಈ ತರ ಹೇಳಕ್ಕೆ ಆಗಲ್ಲ.
ಇಂಡಿಯಾ ದೇಶದಲ್ಲೂ ಹಿಂದೆ ಈ ಥರದೊಂದು ಒಳ್ಳೆ ಕಲ್ಚರ್ ಇತ್ತು. ಗಂಡ ಊಟ ಮಾಡೋವರೆಗೂ ಹೆಂಡತಿಯಾಗಿರೋಳು ಊಟ ಮಾಡ್ತಾ ಇರಲಿಲ್ಲ. ಗಂಡ ಬಂದ ನಂತರ ಅವರು ಊಟ ಆದಮೇಲೆ ತಾನು ಊಟ ಮಾಡ್ತಾ ಇದ್ಲು. ಈ ಅಪ್ಡೇಟೆಡ್ ಪ್ರಪಂಚದಲ್ಲಿ ಕೆಲವು ಇದ್ದಾರೆ, ಗಂಡ ಬರೋವರೆಗೂ ಕಾಯೋದು ಬೇಡ, ಅಟ್ಲೀಸ್ಟ್ ಕರೆಯೋದು ಇಲ್ಲ. ಏನಾದರೂ ಕೇಳಿದ್ರೆ ಅಲ್ಲ ಕಟ್ಟಸಿಗಾದ್ರೆ ನಾನು ಕೂಗ್ಬಾರ್ದ? ನಾನ್ ಯಾಕೆ ಕರೀಲಿ? ನಿಮ್ಗೆ ಇಷ್ಟ ಬಂದಿದ್ದನ್ನ ನೀವು ಮಾಡ್ಕೊಂಡು ತಿಂತೀರಾ, ನನ್ಗೆ ಇಷ್ಟ ಆಗತ್ತೆ ನಾನ್ ತಿಂತೀನಿ. ನಮ್ ಕಿವಿಗೆ ಹೂವು ಹಾಕಕ್ ನೋಡ್ತಾನೆ. ಇದಿಷ್ಟು ಈ ವಿಡಿಯೋದಲ್ಲಿನ ವಿಶೇಷ. ವಿಡಿಯೋನ ಇಷ್ಟೊತ್ತು ನೋಡಿದ್ದೀರಾ ಅಂತಂದರೆ ಸ್ವಲ್ಪನಾದರೂ ಎಂಟರ್ಟೈನ್ಮೆಂಟ್ ಸಿಕ್ಕಿರುತ್ತೆ. ಸೊ ವಿಡಿಯೋ ಲೈಕ್ ಕೊಡೋಷ್ಟು ಚೆನ್ನಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಮ್ಮ ಚಾನಲ್ನ ಇಂಟೆನ್ಷನ್ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹಾಗೆ ಇನ್ನೂ ಒಂದು ಅನೌನ್ಸ್ಮೆಂಟ್ ಇದೆ. ನನ್ನ ಜೀವಮಾನದಲ್ಲೇ ನಾನು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಯೂಸ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ನಾನು ಯಾವಾಗ ಮೊಬೈಲ್ ತಗೊಂಡಿದ್ದೆ ಆಗ ಜೋಶ್ನಲ್ಲಿ ಇನ್ಸ್ಟಾಗ್ರಾಮನ್ನು ಹೆಚ್ಚಾಗಿ ಯೂಸ್ ಮಾಡ್ತಾಯಿದ್ದೆ. ಅದರಲ್ಲೇ ಬಹಳ ಟೈಮ್ ಕಳೀತಾ ಇದ್ದೆ. ರೀಲ್ಸ್ ನೋಡ್ತಾ, ಸೆಂಡ್ ಮಾಡ್ತಾ, ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಟೈಮನ್ನು ಅದರಲ್ಲೇ ತುಂಬ ಕಳೀತಾ ಇದ್ದೆ. ಸ್ವಲ್ಪ ದಿನ ಕಳೀತಾ ನನ್ನ ಫ್ರೆಂಡ್ಸನ್ನು ನಾನು ನೋಡ್ತಾ ಇದ್ದೆ. ಅವರು ಎಷ್ಟು ಇನ್ವಾಲ್ವ್ ಆಗಿದ್ರು ಸೋಷಿಯಲ್ ಮೀಡಿಯಾದಲ್ಲಿ, ರೀಲ್ಸ್ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ರು, ಮೆಸೇಜು, ಪೋಸ್ಟು, ಕಮೆಂಟ್ ಅಂತೇಳಿ ಭಾಳ ಟೈಮ್ ವೇಸ್ಟ್ ಮಾಡ್ತಾಯಿದ್ರು. ಅವ್ರನ್ನೆಲ್ಲ ನೋಡ್ತಾ ನನಗೆ ಭಾಳ ಬೇಜಾರಾಗ್ಬಿಟ್ಟಿತ್ತು. ಅವತ್ತಿನ ಬೇಜಾರಿಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ನ ಅವತ್ತೇ ಡಿಲೀಟ್ ಮಾಡಿ ವಾಟ್ಸಪ್, ಯೂಟ್ಯೂಬ್ ಮಾತ್ರ ಯೂಸ್ ಮಾಡ್ತಾ ಇದ್ದೆ. ಆದರೆ ಈಗ ಅದರ ಅನಿವಾರ್ಯತೆ ಅನ್ನೋದು ಬಂದಿದೆ. ಯಾವುದಕ್ಕೂ ಕಾಲ ಬರ್ಬೇಕಲ್ಲ ಸರ್. ನಮ್ಮ ಉದ್ದೇಶವನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರ ನಾವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋದು. ಆದರೆ ಈಗ ಆ ಯೂಟ್ಯೂಬ್ ಚಾನಲ್ನ ಪವರನ್ನು ಹೆಚ್ಚಿಸೋದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಕೂಡ ಓಪನ್ ಮಾಡಿದ್ದೇವೆ. ಸೊ ಫ್ರೆಂಡ್ಸ್, ನೀವು ಈಗ ಯೂಟ್ಯೂಬಲ್ಲಿ ಏನನ್ನು ಸಪೋರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದೇ ಥರ ನೀವು ಇನ್ಸ್ಟಾಗ್ರಾಮಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗಂತ ನಾನು ನಿಮ್ಮನ್ನು ಇನ್ಸ್ಟಾಗ್ರಾಮ್ ನೋಡ್ತಾ ಟೈಮ್ ವೇಸ್ಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಸಪೋರ್ಟನ್ನು ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಈ ಪ್ರಪಂಚದಲ್ಲಿರೋ ಯಾವುದೇ ವಸ್ತು ಆಗಲಿ, ಬರೀ ಸೋಷಿಯಲ್ ಮೀಡಿಯಾ ಅಂತಲ್ಲ, ಯಾವುದೇ ಆದರೂ ಕೂಡ ಲಿಮಿಟಲ್ಲಿ ಬಳಸೋದನ್ನು ನಾವು ಕಲ್ತಿರಬೇಕಾಗುತ್ತೆ. ನಮ್ಮ ಅಗತ್ಯ ಎಷ್ಟಿದೆ, ನಮ್ಮ ಯೂಸ್ ಎಷ್ಟಿದೆ, ಅದನ್ನು ಯೋಚನೆ ಮಾಡಿ ನಾವು ಬಳಕೆ ಮಾಡಬೇಕಾಗುತ್ತೆ. ಅತಿಯಾಗಿ ಬಳಕೆ ಮಾಡಿದ್ರೆ ಅದರಿಂದ ನಮಗೆ ಹಾನಿಯಾಗೋದೇ ಜಾಸ್ತಿ. ಆ ಥರ ಅಡಿಕ್ಟ್ ಆಗಿರೋದರ ಪ್ರಭಾವ ಎಷ್ಟರ ಮಟ್ಟಿಗಿದೆ ಅಂತೇಳಿ ಇವತ್ತಿನ ಅಪ್ಡೇಟೆಡ್ ಯುಗ ನೋಡ್ತಾ ನಿಮಗೆ ಗೊತ್ತಾಗ್ತಾ ಇದೆ. ಸೊ ಅದೇ ಥರ ಸೋಷಿಯಲ್ ಮೀಡಿಯಾನು ಅಷ್ಟೇ, ನಿಮ್ಮ ಲಿಮಿಟ್ನಲ್ಲಿ ಮಾತ್ರ ಇಟ್ಕೊಳ್ಳಿ. ನಿಮಗೆ ಎಷ್ಟು ಯೂಸ್ ಇದೆ ಅಷ್ಟನ್ನು ಮಾತ್ರ ಬಳಕೆ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಕಂಟೆಂಟ್ನ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಾನೇನ್ ಬರ್ಲಾ ತಾಯಿ? ನಮಸ್ಕಾರ ತಾಯಿ. ನಮಸ್ಕಾರ. ನಮಸ್ಕಾರನಮ್ಮ. ನಮಸ್ಕಾರನಪ್ಪ. ದಶರಥ ಪ್ರಸಾದ ರಾಮ್ ಪ್ರಸಾದ ಶರ್ಮಾ. ನಮಸ್ಕಾರನಪ್ಪ. ಶಿವಾನಂದ ಬಾಪ.